ಫಾತಿಮಾ ನನಗೆ ಚಿಕ್ಕವಳಿಂದ ಗೊತ್ತು. ನಮ್ಮ ಮನೆಗೆ ಬಂದಾಗ ನಿತ್ಯ ಹಾಗೆ ನನ್ನ ಮಾಮ್ ಅಂತ ಕರೀತಾಳೆ. ನಾನು ಕೂಡ ನಿತ್ಯನ ಕರೆಯೋ ಹಾಗೆ ಫಾತಿಮಾನ ಬೇಬಿ ಅಂತಿದ್ದೆ. ಓಹೋ, ಅಂದ್ರೆ ಫಾತಿಮಾ ನಿಮಗೆ ಸೆಕೆಂಡ್ ಡಾಟರ್ ತರ ಅಂತ ಆಯ್ತು. ಎಕ್ಸಾಕ್ಟ್ಲಿ ಜಾಯ್, ಕರೆಕ್ಟಾಗಿ ಗೆಸ್ ಮಾಡಿದೆ. ಓ, ಮತ್ತೇನು ಪ್ಲಾನ್ ಕೆಲ್ಸ ಚೇಂಜ್ ಆದ್ರ ಅಂತಿದ್ದೀರಿ? ಅದೇನು? ಅದು ಅದು ಪ್ಲಾನ್ ನಂದು ಜಾಯ್. ಆಕ್ಚುಲ್ ಆಗಿ ಫಾತಿಮಾನ ನಾನು ಅಲ್ಲಿಯಾಗಿ ಬಿಟ್ಟು ಬಂದೆ ಅಂದ್ರೆ ನಿತ್ಯ ಕೂಡ ನಿನ್ ಹಾಗೆ ದೇವ್ರ ಪೂಜೆ ಅಂದ್ರೆ ನಂಬಲ್ಲ. ನಿಮ್ ಫ್ಯಾಮಿಲಿಲೇನೋ ಯಾವಾಗ್ಲೂ ವ್ರತ ಹೋಮ ಮಾಡ್ತಾನೆ ಇರ್ತೀರಾ. ಅದಕ್ಕೆ ನಾನ್ ಹೇಳಿದ್ರೆ ಕೇಳಲ್ಲ ಅಂತ ನಿತ್ಯನ ಡಿವೋಟಿ ಮಾಡು ಅಂತ ಹೇಳಿ ಅವಳ ಫ್ರೆಂಡ್ ಫಾತಿಮಾನ ಬಿಟ್ಟು ಬಂದಿದ್ದೀನಿ. ಯು ಆರ್ ರಾಂಗ್ ಆಂಟಿ. ನನ್ಗೋಸ್ಕರ ನಿತ್ಯ ಏನ್ ಮಾಡಿದಾಳೆ ಅಂತ ಹೇಳಿದ್ರೆ ನೀವು ಶಾಕ್ ಆಗ್ತೀರಿ. ನನ್ನ ಅಜ್ಜಿಗಿಂತ ದೊಡ್ಡ ಡಿವೋಟಿ. ಪೂಜೆ ಮಾಡೋದ್ರಲ್ಲಿ ನನ್ನ ಅಜ್ಜಿನೂ ಮೀರಿಸ್ತಾಳೆ. ಹೌದಾ? ನಿಜಾನ ಜಾಯ್? ಎಸ್ ಆಂಟಿ, ಆ ವಿಷಯದಲ್ಲಿ ನೀವೇನು ವರಿ ಮಾಡಬೇಡಿ. ಸ್ವಲ್ಪ ದಿನ ಬಿಟ್ರೆ ನಿತ್ಯ ಮೀರಾಬಾಯಿ ತರ ಆಗಿದ್ದಾಳೆ ಅಂದ್ರೂ ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಓ, ಗುಡ್ ಗುಡ್. ಸರಿ ಆಂಟಿ, ಫಾತಿಮಾ ಬಂದ್ಲು. ಫಾತಿಮಾ, ನಿಮ್ ಮಾಮ್. ಅದೇ ನಿನ್ ಮಾಮ್ ಅಂತ ಕರೆಯೋ ರೂಪಾ ಆಂಟಿ. ಹಲೋ. ನಿತ್ಯ, ಫೋನ್ ನಿನ್ನ ಹತ್ರನೇ ಇಟ್ಕೋಬೇಕಲ್ವಾ? ನೋಡು, ಆಲ್ಮೋಸ್ಟ್ ಜೈಗೆ ಸಿಕ್ಬೀಳ್ತಿದ್ದೆ. ಸಾರಿ ಮೇಡಮ್. ಮೇಡಮ್ಮ? ಮೇಡಮ್ ಏನು? ಆಂಟಿನ ನೀನು ಮಾಮ್ ಆಂಟಿ ಅಂತಾನೆ ಕರಿತೀಯಲ್ಲ. ಗಂಗಾ? ಹಾ ಆಂಟಿ. ನಿತ್ಯ, ನೀನು ಪ್ಲೇಸ್ ಚೇಂಜ್ ಮಾಡಿದ್ರಾ? ಆಗಿದೆ ಆಂಟಿ. ವೆರಿ ಗುಡ್. ಇನ್ನು ನೀನು ಬೇಗ ಮನೆಗೆ ಬಾ. ಸರಿ ಆಂಟಿ, ಇಡ್ತೀನಿ. ಬಾಯ್. ಥ್ಯಾಂಕ್ ಗಾಡ್, ನಿತ್ಯ ಪ್ಲಾನ್ ವರ್ಕೌಟ್ ಆಗಿದೆ. ಶಿ ಈಸ್ ಹ್ಯಾಪಿ ನಾವ್. ಏನಪ್ಪ ನೀವು ನನ್ನ ಫೋನ್ ಯಾಕೆ ಎತ್ತಿದ್ದು? ನೀನಿಲ್ಲ ಅಂತ ರಿಸೀವ್ ಮಾಡ್ದೆ. ಬೇರೆಯವ್ರದ್ದು ಫೋನು ಯಾಕೆ ರಿಸೀವ್ ಮಾಡ್ತೀರಾ? ನೀನ್ ನನಗೆ ಹೊರಗಡೆ ಅವಳ ಫಾತಿಮಾ. ಹತ್ರಕ್ಕೆ ಬರ್ಬೇಡಿ. ದೂರನೇ ಇದ್ರೆ ಹತ್ರ ಹೇಗಾಗ್ತೀವಿ? ಇವ್ರಿಗೇನೋ ಆಗಿದೆ. ಹತ್ರ ಯಾಕೆ ಆಗ್ಬೇಕು? ದೂರ ಯಾಕಿರ್ಬೇಕು? ನೀವು ತಪ್ಪು ಮಾಡ್ತಿದ್ದೀರಾ. ನೀವು ಹತ್ರ ಆಗ್ಬೇಕು ನಿತ್ಯಗೆ. ಅದಕ್ಕೆ ಅಲ್ವಾ ಈ ಸಮಸ್ಯೆ? ಏನ್ ಸಮಸ್ಯೆ? ಪ್ರೀತಿ ಸಮಸ್ಯೆ. ನನ್ನ ಹತ್ರ ನಿಮ್ ಪ್ರೀತಿ ಏನೂ ಇಲ್ಲ. ತಪ್ಪೇನಿದೆ ಮುಮ್ತಾಜ್? ಪ್ರೀತಿ ಎಲ್ಲರ ಹತ್ರ ಇರುತ್ತೆ. ನಾನು ಮುಮ್ತಾಜ್ ಅಲ್ಲ, ಫಾತಿಮಾ. ಅಲ್ಲ, ನೀನ್ ನನ್ ಮುಮ್ತಾಜ್, ನಾನ್ ನಿನ್ ಶಹಜಹಾನ್. ಮೈನೆ ಪ್ಯಾರ್ ಕಿಯಾ ಬೇಗಂ, ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ. ಸಾರ್, ಏನಾಯ್ತು ನಾಡಿ? ಏನ್ ಸರಿ ಅನ್ಯಾಯ? ನೀವ್ ಮಾಡ್ತಿರೋದೇನ್ ನಿಮ್ಗೆ ಅರ್ಥ ಆಗ್ತಿದ್ಯಾ? ಅನಾರ್ಕಲಿ ಸಲೀಂ ಆಗಿರೋ ನಮ್ ಪ್ರೀತಿಗೆ ಅಕ್ಬರ್ ಚಕ್ರವರ್ತಿ ತರ ಅಡ್ಡ ಬರ್ತೀಯಲ್ಲ ನಾಡಿ. ಅಡ್ಡ ಬರ್ದೇ ಇದ್ರೆ ಅನರ್ಥ ಆಗುತ್ತೆ ಸರ್. ನೀವು ಚರಿತ್ರೆ ಹೆಸರು ಹೇಳಿ ಚಾರಿತ್ರಕ್ಕೆ ಅನ್ಯಾಯ ಮಾಡ್ತಿದ್ದೀರಾ. ಹೋಗ. ಏ ಬುಲ್ಬುಲ್, ಮೇರಿ ಸಪ್ನೋಂ ಕಿ ರಾಣಿ, ಚಾಂದನಿ ಕಾ ತುಕಡಾ, ಎಲ್ ಓಡ್ತಿದೀಯಾ? ನಾನು ಹೋಗಿ ನಿತ್ಯನ ಕಳಿಸ್ತೀನಿ. ಅವಳ ಹತ್ರನೇ ಇಟ್ಕೊಳ್ಳಿ ನಿಮ್ ಪ್ರೇಮ ಸಲ್ಲಪ್ಪನ. ಚೆನ್ನಾಗಿ ಹೆದ್ರಿದಾಳಲ್ವಾ ನಾಣಿ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ರೆ ಆರೋಗ್ಯ ಇರುತ್ತೆ ಸರ್. ಅಷ್ಟಾದ್ರೂ ವೋಲ್ಟೇಜ್ ಇರ್ಬೇಕು ನಾಣಿ. ಇಲ್ದಿದ್ರೆ ನನ್ನ ನಿತ್ಯನ್ ಮಧ್ಯೆ ಅಡ್ಡ ಬರ್ತಾಳೆ. ಅಂದ್ರೆ ಅಡ್ಡ ಬರಬಾರ್ದು ಅಂತ ಈ ಕೆಲಸ ಮಾಡ್ತಿದ್ದೀರಾ? ಅಷ್ಟೇ ಅಲ್ಲ, ನಿತ್ಯನ್ಗೆ ಜಲಸಿ ಹುಡ್ಸೋಕು ಕೂಡ. ಹಾಗಾದ್ರೆ ನೀವು ಪರ್ಫಾರ್ಮೆನ್ಸ್ ಮಾಡ್ಬೇಕಾದದ್ದು ನಿತ್ಯ ಮೇಡಮ್ ಮುಂದಲ್ವಾ, ನನ್ ಮುಂದೆ ಯಾಕೆ ಸರ್? ಜೋಕ ಅಪಾರ್ಥ ಮಾಡ್ಕೋಬೇಡಿ ಮಹಾಪ್ರಭು. ನಿಮ್ಮ ಅದ್ಭುತವಾದ ನಟನೆ ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಏನಾಗಲ್ಲ ನಾಣಿ, ಇದು ಜಸ್ಟ್ ರಿಹರ್ಸಲ್ ಮಾತ್ರ. ಫಾತಿಮಾಗೆ ಚಿಕ್ಕ ಟ್ರೈಲರ್ ತೋರಿಸಿದ್ದು. ನಿಜವಾದ ಸೀನು ನಿತ್ಯನ್ ಮುಂದೆ ನಡೆಯುತ್ತೆ. ಅಂದ್ರೆ ನೀವೀಗ ನಿತ್ಯ ಮೇಡಮ್ಗೆ ಬ್ಲಾಕ್ ಬಸ್ಟರ್ ಸಿನಿಮಾ ತೋರಿಸ್ತೀನಿ ಅಂದಾಗಾಯ್ತು.
ಕ್ಯೂಟ್ ಯು ಆರ್. ಹೌ ರೊಮ್ಯಾಂಟಿಕ್. ಈ ಬ್ಯೂಟಿಗೋಸ್ಕರನೇ ತಾನೆ ಜೈ ಅಂತವನು ನಿನ್ನ ಹಿಂದೆ ಬಿದ್ದಿದ್ದು. ನಿನ್ನ ಅಂದಕ್ಕೋಸ್ಕರ ಕಾಯ್ತಿದ್ದಾನೆ. ಗೋ ನಿತ್ಯ, ಹೋಗಿ ಜೈ ತಕ್ಕೆಲಿ ಮುಳ್ಗೋಗು. ಬೆಚ್ಚಗಿರೋ ಹಾಕ್ಕೊಡು, ಸ್ವೀಟಾಗಿ ಕಿಸ್ ಕೊಡು. ಜೈ ಮೈ ಮರ್ತು ಯಾವಾಗ್ಲೂ ನಿನ್ ಪಾದದ ಕೆಳಗಿರ್ಬೇಕು. ಗೋ. ಬ್ಲೆಸ್ ಮೀ ಅಜ್ಜಿ. ಅಯ್ಯೋ ಎದ್ದೇಳಮ್ಮ, ಏನಮ್ಮ ಇದು ಹೊಸದಾಗಿ? ಇದು ನಂಗೆ ಹೊಸ ಜನ್ಮ, ಹೊಸ ನಿತ್ಯ. ಈಗ ನಾನು ಮಹಾಲಕ್ಷ್ಮಿ ತರ ಕಾಣ್ತಿದ್ಯಮ್ಮ. ಈ ಮನೆ ಸೊಸೆ ಅಂದ್ರೆ ಹೀಗೇ ಇರ್ಬೇಕು. ನೀನೇ ಒಂದು ದೀಪ ಆಗಿ ಈ ಮನೆನ ಬೆಳಗ್ಬೇಕಮ್ಮ. ತಾಯ್ತಾ ಇಲ್ಲಮ್ಮ. ತಾಯ್ತಾ ಏನು? ಅದೇ ಜೈ ನಿನ್ ಕುತ್ಕೆ ಕಟ್ಟಿದ್ ತಾಯ್ತಾ. ಶಿಟ್. ಅದು ಆಗ್ಲೇ ಸ್ನಾನ ಮಾಡಿದ್ನಲ್ಲ ಅಜ್ಜಿ, ಎಲ್ಲೋ ಇಟ್ಟು ಮರ್ತಿರ್ಬೇಕು. ಏನ್ ಮರ್ತೇ ನಿತ್ಯ? ಜೈ ನೀನ್ ಕಟ್ಟಿದ್ ತಾಯ್ತ ಕಣೋ, ಎಲ್ಲೋ ಇಟ್ಟು ಮರ್ತ್ ಬಿಟ್ಟಿದ್ದಾಳೆ. ಜೈ, ಸ್ಟಾಪ್. ತಾಯ್ತ ಎಲ್ಲಿಟ್ಟೆ? ಅಷ್ಟಕ್ಕೂ ಅದನ್ನ ಕತ್ತಿಂದ ಯಾಕೆ ತೆಗ್ದೆ? ಸ್ನಾನ ಮಾಡ್ತಿದ್ರೆ ಅಡ್ಡ ಬಂತು ಅಂತ ತೆಗ್ದೆ. ನಿನ್ನೆ ಮೊನ್ನೆ ಇಲ್ದಿರೋ ಅಡ್ಡ ಇವತ್ ಯಾಕೆ? ಏನಿದು ಜೈ? ಅದು ಜಸ್ಟ್ ತಾಯ್ತಾ ಮಾತ್ರನೇ, ಅದಕ್ಕೆ ಇಷ್ಟು ಸೀರಿಯಸ್ ಆಗ್ತಿರೋದು ಯಾಕೆ? ವಾಟ್? ಕಮ್ ಅಗೇನ್. ಅದು ಜಸ್ಟ್ ತಾಯ್ತನಾ? ಅಷ್ಟೇ ಅಲ್ವಾ ಜೈ? ಅದಕ್ಕೂ ಮೀರಿ ಆಫ್ಟರ್ ಆಲ್ ಆ ದಾರದಲ್ಲಿ ಏನಿದೆ? ಶಟ್ ಅಪ್ ನಿತ್ಯ. ಆ ತಾಯ್ತದ ಬಗ್ಗೆ ಇನ್ನೊಂದು ಮಾತು ಚೀಪಾಗಿ ಮಾತಾಡಿ ನಿನ್ ಬೆಲೆನ ಕಡಿಮೆ ಮಾಡ್ಕೋಬೇಡ. ಅದು ಜಸ್ಟ್ ತಾಯ್ತ ಅಲ್ಲ, ದಾರ ಖಂಡಿತ ಅಲ್ಲ, ಅದು ನಮ್ ಗೆಲ್ವಿನ ಚಿಹ್ನೆ. ನಾಳೆ ನಿನ್ ಕತ್ತಿ ಕಟ್ಟೋ ತಾಳಿಗೆ ಸಮಾನ. ಅಷ್ಟು ಬೆಲೆ ಇರೋದನ್ನ ಆಫ್ಟರ್ ಆಲ್ ಅಂತ ಹೇಗೆ ಹೇಳ್ತೀಯ? ಸುಮ್ನೆ ಇರು ಜೈ. ಆ ತಾಯ್ತನ ಇವಳು ಕತ್ತಿಗೆ ಯಾವ ಪರಿಸ್ಥಿತಿಲಿ ಕಟ್ಟಿದ್ದು ನಿಮಗ್ ಗೊತ್ತಿಲ್ಲ ಅಜ್ಜಿ. ಆದ್ರೆ ಎಲ್ಲ ಗೊತ್ತಿರೋ ಇವಳು ಆ ತಾಯ್ತದ ಬಗ್ಗೆ ಹಗುರವಾಗಿ ಮಾತಾಡಿ ಅವಮಾನ ಮಾಡಿದ್ರೆ ತಡ್ಕೊಳಕ್ಕಾಗಲ್ಲ. ಅದನ್ನ ನನ್ ಕತ್ತಿ ಕಟ್ಟಿದ್ರೆ ನನಗ್ ಒಳ್ಳೇದಾಗತ್ತೆ ಅಂತ ಇವಳು ನನ್ನ ಹಿಂದೆ ಬಿದ್ಲು. ಆ ಒಳ್ಳೇದೇನಿದ್ರು ಅವಳಿಗೆ ಆಗ್ಲಿ ಅಂತ ನಾನು ಅವಳು ಕೂತ್ಕೆ ಕಟ್ದೆ. ಅದನ್ನ ತಾಳಿ ಹಾಗೆ ಲೈಫ್ ಲಾಂಗ್ ಅವಳು ಕತ್ತಲಿಟ್ಕೊ ಅಂತ ಹೇಳ್ದೆ. ಆದ್ರೆ ಇವಳೇನ್ ಮಾಡಿದ್ಲು? ನನ್ನ ಮಾತಿಗೆ ಬೆಲೆನೇ ಕೊಡ್ಲಿಲ್ಲ, ತಾಯ್ತನ ಪಕ್ಕದಲ್ಲಿಟ್ಲು. ಏನೋ ಗೊತ್ತಿಲ್ದೆ ಮಾಡಿರ್ತಾಳ್ ಬಿಡೋ. ಅದ್ರ ಬೆಲೆ ನನ್ಗಿಂತ ಅವಳಿಗೆ ಹೆಚ್ಚು ಗೊತ್ತು ಅಜ್ಜಿ. ಇವಳು ಚೆನ್ನಾಗಿರ್ಲಿ ಅಂತ ನಾನು ಆಸೆ ಪಟ್ರೆ ಇವಳು ಅದನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾಳೆ. ಐ ಆಮ್ ಸಾರಿ ಜೈ. ಡೋಂಟ್ ಟಾಕ್ ನಿತ್ಯ.
ಹರ್ಟ್ ಮಾಡಿದ್ ಸಾಕು. ಜೈ, ಐ ಆಮ್ ರಿಯಲಿ ಸಾರಿ. ನಾನ್ ಮಾತ್ರ ಬೇಕು ಅಂತ ಮಾಡ್ತೀನ ಹೇಳು. ಮೊನ್ನೆ ತನಕ ಕರೆಕ್ಟ್ ಆಗೇ ಇದ್ದೆ, ಆದ್ರೆ ಫಾತಿಮಾ ಬಂದ್ಮೇಲೆ ಬದ್ಲಾಗ್ಬಿಟ್ಟೆ. ನನ್ಗಿಂತ ಅವಳೇ ಹೆಚ್ಚು ಅನ್ನೋ ಹಾಗೆ ನಡ್ಕೋತಿದ್ಯಾ. ನೀನ್ ನನ್ನ ಅವಾಯ್ಡ್ ಮಾಡ್ತಿದ್ಯಾ. ನೋ ಜೈ, ಹಾಗಲ್ಲ. ಆ ಫಾತಿಮಾ ಐನೋ, ನೀವು ಎಷ್ಟೇ ಒಳ್ಳೆ ಫ್ರೆಂಡ್ಸ್ ಆದ್ರೂ ಇರ್ಬೋದು, ಬಟ್ ಐ ಆಮ್ ಯುವರ್ ವುಡ್ ಬಿ. ಫ್ರೆಂಡ್ಸ್ ಲೈಫಲ್ಲಿ ಒಂದು ಪಾರ್ಟ್ ಅಷ್ಟೇ, ಆದ್ರೆ ನಾನು ನಿನ್ ಲೈಫ್ ಪಾರ್ಟ್ನರ್. ಅದನ್ನ ನೆನ್ಪಿಟ್ಕೊಂಡು ನನ್ನ ಹತ್ರಕ್ಕೆ ತಾಯ್ತ ಕಟ್ಕೊಂಡ್ ಬಾ. ನೊಂದ್ಕೋಬೇಡಮ್ಮ. ಅವನು ಹೇಳಿದ್ದನ್ನ ತಿಳ್ಕೊಂಡ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೊ. ಹೋಗಿ ತಾಯ್ತ ಹಾಕೋ. ಶಿಟ್. ಜೈ ಜೊತೆ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎಷ್ಟು ಆಸೆಲ್ ಬಂದ್ರೆ ಇಂಥ ಅವಮಾನನ. ತಾಯ್ತದ ಬಗ್ಗೆ ಹೇಳ್ದೆ, ನನ್ ಖುಷಿನೆಲ್ಲ ಹಾಳ್ ಮಾಡಿದ್ಯಲ್ಲೇ. ಏ ಗಂಗಾ, ಏನ್ ಮೇಡಮ್, ಏನೋ ಅಂತೀಯೇನೆ? ಏನಾಯ್ತು ಮೇಡಮ್? ಏನಾಯ್ತು ಕೇಳ್ತ್ಯಾ? ಜೈಗೋಸ್ಕರ ಅಂದವಾಗಿ ರೆಡಿ ಆದ್ರೆ ನಿನ್ನಿಂದ ನಂಗೆ ಅವಮಾನ ಆಯ್ತು. ನಾನೇನ್ ಮಾಡ್ತೆ ಮೇಡಮ್? ಜೈ ನನ್ನ ಅಸಹ್ಯ ಅನ್ನೋ ಹಾಗೆ ನೋಡ್ದ. ಜೈ ಹರ್ಟ್ ಆಗೋ ಹಾಗೆ ಮಾಡ್ದೆ. ಏನಾಯ್ತು ಮೇಡಮ್? ನನ್ ಬುರ್ಕಾ ನೀನ್ ತಗೊಂಡೆ, ಆದ್ರೆ ನಿಂತಾಯ್ತ ನನಗ್ ಯಾಕೆ ಕೊಡ್ಲಿಲ್ವೇ? ತಾಯ್ತಾನ ಇದ್ಯಾಕೆ ಮೇಡಮ್? ಜೈಗೆ ಬೇಕಂತೆ, ಅದೇನೋ ಗೋಲ್ಡ್ ಮೆಡಲ್ ಅನ್ನೋ ಹಾಗೆ ಆಡ್ತಾನೆ. ಅದು ನನ್ ಕತ್ತಲಿಲ್ಲ ಅಂತ ಅನ್ಬಾರ್ದು ಮಾತಂದ ಕಣೆ ನಂಗೆ. ಅಯ್ಯೋ, ತಪ್ಪಾಗೋಯ್ತು ಮೇಡಮ್. ಇದಕ್ಕೋಸ್ಕರ ಸರ್ ಅಷ್ಟು ಸೀರಿಯಸ್ ಆಗ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ನಿನಗೆ ಗೊತ್ತೇ? ಬೇಕು ಅಂತಾನೆ ಮಾಡ್ದೆ ಅಲ್ವಾ? ಬೇಕು ಅಂತ ನಾನು ಯಾಕೆ ಮಾಡ್ತೀನಿ ಮೇಡಮ್? ಯಾಕಂದ್ರೆ ನಂಗೆ ಟಾರ್ಚರ್ ಕೊಡೋದು ನಿನ್ಗೆ ಖುಷಿ ಅಲ್ವಾ? ನೀನ್ ಎಂತ ಸ್ಯಾಡಿಸ್ಟ್ ಅಂದ್ರೆ ಜೈಗೆ ನೀನೇ ಬೈದು ಖುಷಿ ಪಡ್ತೀಯ, ಜೈ ನನಗ್ ಬೈದ್ರೆ ಸಂಭ್ರಮ ಮಾಡ್ತೀಯ. ನಾನು ಅಂತವಳಲ್ಲ ಮೇಡಮ್. ಏಯ್, ಬಾಯ್ ಮುಚ್ಚು. ನನ್ ಮುಂದೆ ನಟಿಸ್ಬೇಡ ನೀನು. ಆಲ್ರೆಡಿ ಹುಚ್ಚಿಡಿತಿದೆ ನಂಗೆ. ನಿನ್ನ ಸಾಯಿಸಿದ್ರೆ ಸಾಯಿಸ್ಬಿಡ್ತೀನಿ. ಈ ತಾಯ್ತ ತಗೊಳ್ಳಿ ಮೇಡಮ್. ತಗೋ ಅಂತ ನೀನ್ ನಂಗೆ ಹೇಳೋದೇನೆ. ನೀನ್ ಕೊಟ್ರೆ ನನ್ ಕೈ ಚಾಚ್ಬೇಕಾ? ಬೆಗ್ಗರ್ ಹಾಕಿ ಕಾಣ್ತೀನ ನಿನಗೆ? ಹ, ಕಿತ್ಕೊಳ್ಳಕ್ ಗೊತ್ತೇ ನನಗೆ. ಅಯ್ಯೋ ಮೇಡಮ್, ಮೇಡಮ್. ಸರಿಯಾಗಿ ನೋಡಿದ್ರೆ 10 ಸೆಂಟಿಮೀಟರ್ ಕೂಡ ಇಲ್ಲ. ಇದಕ್ಕೋಸ್ಕರ ಇಷ್ಟು ಸೆಂಟಿಮೆಂಟ್ ಯಾಕೆ? ಇಲ್ಲಿ ಕೊಡಿ ಮೇಡಮ್, ನಾನು ಕಟ್ತೀನಿ. ಮುಂದಕ್ಕೆ ಬರಬೇಡ. ನಿನ್ ಹೆಲ್ಪ್ ನಂಗೇನ್ ಬೇಕಾಗಿಲ್ಲ, ನಾನು ಕಟ್ಕೋತೀನಿ. ಈ ಎಕ್ಸ್ಟ್ರಾ ಲಗೇಜ್ ಯಾಕೆ? ಹೌದು, ನೀನ್ ಇನ್ನೂ ಇಲ್ಲೇ ಯಾಕಿದ್ಯಾ? ಪ್ಲೇಸ್ ಚೇಂಜ್ ಆಗ್ತಿದ್ದ ಹಾಗೆ ನೀನ್ ಹೋಗ್ಬೇಕಿತ್ತಲ್ಲ, ಯಾಕೆ ಹೋಗಿಲ್ಲ?
ನಿಮ್ಮ ಹತ್ರ ಹೇಳಿ ಹೋಗೋಣ ಅಂತ ಮೇಡಮ್. ಹೇಳದ್ಯಲ್ಲ, ಇನ್ನು ಹೊರಡು. ಗುಡ್ ಬೈ. ಮೇಡಮ್, ನಮ್ಮಮ್ಮ ಅಮ್ಮ ಏನೇ? ನಮ್ಮಮ್ಮ ಎಲ್ಲಿದ್ದಾಳೆ ಮೇಡಮ್? ಮನೆಗೆ ಹೋಗಿ ನಮ್ಮ ಮಾಮ್ನ ನೋಡಿ ನನಗೆ ಫೋನ್ ಮಾಡಿಸು, ಆಗ ಹೇಳ್ತೀನಿ. ಸರಿ ಮೇಡಮ್, ನೀವು ಸರ್ ಚೆನ್ನಾಗಿರ್ಬೇಕು. ಬರ್ತೀನಿ ಮೇಡಮ್. ಏಯ್, ಮುಖದ ಮೇಲೆ ಬುರ್ಕ ಹಾಕೊಂಡು ಹೋಗು. ನನ್ನ ಪ್ಲಾನ್ನೆಲ್ಲ ಹಾಳು ಮಾಡಿ ಸಾಯ್ಬೇಡ. ಏನ್ ಮಾಡ್ತಿದೀಯ ಚಂದ್ರಿಕಾ? ಆ ನಿತ್ಯ ಮತ್ತವಳ ಫ್ರೆಂಡು ಆವಾಗ್ಲೇ ಟೆರೆಸ್ ಮೇಲೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಕೆಳಗಡೆ ಬರ್ತಾರೆ. ಈ ಮೆಟ್ಲು ಮೇಲಿರೋ ಎಣ್ಣೆ ಮೇಲೆ ಕಾಲಿಟ್ಟು ನಿತ್ಯ ಕಾಲ್ ಜಾರಿ ಕೆಳಗಡೆ ಬೀಳ್ತಾಳೆ. ಅವಳು ಸೊಂಟ ಮುರ್ಕೊಂಡು ಮಂಚ ಹಿಡಿತಾಳೆ. ಆ ನಿತ್ಯನ ಒಂದೇ ಸಲ ಮೇಲಕ್ಕೆ ಕಳಿಸ್ಬೇಕು ಅಂತ ನಾ ಅಂದ್ಕೊಂಡ್ರೆ ನೀನೇನೆ ಮಂಚ ಗಿಜ್ಜ ಅಂತ ಮಾತಾಡ್ತಿದೀಯಾ? ಸೊಂಟ ಮುರಿದು ಮಂಚಾನೇ ಹಿಡಿತಾಳೋ ಅಥವಾ ಕತ್ತು ಮುರಿದು ಮೇಲೆ ಹೋಗ್ತಾಳೋ ಯಾರಿಗ್ ಗೊತ್ತು. ನಡೀರಿ, ಏನಾಗುತ್ತೆ ನೋಡೋಣ. ಬೇಗ ಬನ್ನಿ. ಅಬ್ಬಾ, ಆ ಫಾತಿಮಾ ಮೊದ್ಲು ಬರ್ತಿದ್ದಾಳಲ್ಲೇ, ಅವಳು ಬಿದ್ರೆ ನಿತ್ಯ ನಿಂತ್ಕೊಂಡ್ಬಿಡ್ತಾಳೆ. ಛೇ, ಈಗೇನ್ ಮಾಡೋದು? ನಿಲ್ಸ್ಬಿಡೋದಾ? ಯಾರ ಕರ್ಮ ಹೇಗ್ ಬರ್ದಿರತ್ತೆ ಅಂತ ಯಾರಿಗ್ ಗೊತ್ತು. ಏನು ತಡಿಬಾರ್ದು. ಏಯ್, ನಿಲ್ಲು. ಏನೇ ನೀನು ಸ್ಟೈಲಾಗಿ ಮುಂದೆ ಹೋಗ್ತಿದ್ರೆ ನಾನು ಡಾಕ್ಟರ ಬರ್ಬೇಕಾ? ನನ್ನ ಹಿಂದೆ ಬಾ. ಹಣೆ ಬರ ಸರಿ ಇಲ್ಲದ್ರೆ ಇದೇ ಇರ್ಬೋದು ನೋಡು.